welcome back to my channel Rakshita Vlogs. ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಮಧ್ಯಾಹ್ನ ಊಟಕ್ಕೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇವತ್ತು ಸ್ಯಾಟರ್ಡೇ ವ್ಲಾಗ್ ಇದು. ನುಗ್ಗೆಕಾಯಿ, ಹೀರೆಕಾಯಿ ಅದೆಲ್ಲ ಮಿಕ್ಸ್ ಹಾಕಿ ಮಾಡೋಣ ಅಂತ. ಆವಾಗ ನುಗ್ಗೆಕಾಯಿ ಹಾಕಿದಾಗೂ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಮಿಕ್ಸ್ ಇದ್ದಾಗ ಬೇಳೆ ಸಾರು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ಲೀನಿಂಗ್ ಎಲ್ಲನೂ ಆಗಿತ್ತು ಕೆಲಸ. ಹೂವು ತೊಗೊಂಬಂದಿದ್ರು ನಮ್ಮ ಮಾವ ಮಾರ್ಕೆಟಿಂದ. ಮಂಡೆಗೆ ಹೂವು ಬೇಕಲ್ಲ, ಜಾಸ್ತಿನೇ ತೊಗೊಂಬಂದಿದ್ರು ಮಲ್ಲಿಗೆ ಹೂವು. ಇವಾಗ ಸೀಸನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಮಲ್ಲಿಗೆ ಹೂವು ಮಾತ್ರ ಒಂದು ಕಟ್ಟೋದು ಕಷ್ಟ, ಅದು ಉದುರಿ ಹೋಗುತ್ತೆ. ಬೇರೆದೆಲ್ಲ ಈಸಿಯಾಗಿ ಕಟ್ಬಿಡ್ಬೋದು. ನಾನು ಅದಕ್ಕೇ ಒಂದು ಸ್ವಲ್ಪ ದಿಂಡು ಥರ ಮಾಡೋಣ ಕಳಶಕ್ಕೆ ಮುಟ್ಕೊಳ್ಳೋದಕ್ಕೆ ಎಲ್ಲನೂ ಅಂತ ಈ ಥರ ದಿಂಡೆಲ್ಲ ಮಾಡ್ತಾಯಿದ್ದೆ. ಹೆಸರು ಕಾಳೆಲ್ಲ ನೆನೆಸಿದ್ದೆ, ಮೊಳಕೆ ಬಂದಿತ್ತು. ಅದನ್ನು ಒನ್ ಡೇಗೆ ಬಂದುಬಿಟ್ಟಿತ್ತು ಬೇಗ. ಇವಾಗ ನಾವು ಸ್ವಲ್ಪ ದಿನ ಮೊಳಕೆ ಕಾಳು ತಿನ್ನೋಣ ಟಿಫನ್ ಜೊತೆಗೆ ಅಂತ. ಬ್ರೇಕ್ಫಾಸ್ಟ್ ಇದು ನೆಕ್ಸ್ಟ್ ಸಂಡೇ ವ್ಲಾಗ್, ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ನಿಗೆ ಬ್ರೆಡ್ ಮತ್ತು ಬ್ರೆಡ್ ಆಮ್ಲೆಟೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಮಕ್ಳಿಗೆ ಇಷ್ಟ ಆಗ್ತಾಯಿತ್ತು ಜಾಸ್ತಿ, ಈಗೇನಿಬ್ರು ಅಷ್ಟು ಇಷ್ಟಪಟ್ಟಿಲ್ಲ. ಸೊ ಬೇರೆ ಏನಾದರೂ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಬ್ರೆಡ್ ಆಮ್ಲೆಟ್ ಮಾಡಿ ಟೀ ಕಾಫಿ ಅದೆಲ್ಲ ಮಾಡಿದ್ವಿ. ನಾನು ಜಾಸ್ತಿ ಏನೂ ಹಾಕಲಿಲ್ಲ, ಸ್ವಲ್ಪ ಪೆಪ್ಪರ್ ಪೌಡರು, ಉಪ್ಪು, ಚಿಲ್ಲಿ ಪೌಡರು, ಕೊತ್ತಂಬರಿ ಅಷ್ಟೇ ಹಾಕಿದ್ದು. ಈರುಳ್ಳಿ ಅದೆಲ್ಲ ಏನೂ ಹಾಕಿಲ್ಲ ನಾನು. ಹೆಂಚನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಆವಾಗ ಬೇಗ ಎದ್ದೊಳುತ್ತೆ ಅಂತ ಅಷ್ಟೇ ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಫಸ್ಟು ಮಕ್ಳಿಗೆ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟೆ. ದಿಹಾನ್ ಅಟ್ಲೀಸ್ಟ್ ಒಂದೇ ಒಂದು ತಿಂದ, ನಕ್ಷಿತ್ ಅರ್ಧ ತಿಂದ ಅಷ್ಟೇ. ಸೊ ತಿರ್ಗಾ ಏನು ಫೋರ್ಸಬ್ಲಿ ಏನು ತಿನ್ಸೋಕೆ ಹೋಗಲಿಲ್ಲ ಅವ್ರಿಗೆ. ಅವ್ರು ಎಷ್ಟು ತಿಂತಾರೋ ಅಷ್ಟು ಸಾಕು ಅಂತ. ದಿಹಾನ್ಗೆ ನೆಕ್ಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗೋದಿತ್ತಲ್ಲ, ನನಗೆ ಅದ್ರ ಪ್ರಿಪ್ರೇಷನಲ್ಲಿ ನಾನು ಸ್ವಲ್ಪ ಅದು ಇದು ಅಂದ್ಕೊಂಡೇ ಇದ್ದೆ. ಇವಾಗ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಸ್ಚರ್ ಮಾಡೋಣ ಅಂತ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನಕ್ಷಿತ್ತು ಜಾಸ್ತಿನೇ ಅಳ್ತಾ ಇದ್ದ, ಅದಕ್ಕೇ ಅರ್ಧಕ್ಕೆ ಬಿಟ್ಟೆ, ಏನೂ ಮಾಡೋಕ್ಕಾಗಿಲ್ಲ. ಅಳ್ತಾ ಇದ್ದಾಗ ಅದು ಡೈವರ್ಷನ್ ಎಲ್ಲ ಅಲ್ಲೇ ಇರುತ್ತೆ. ನಾನು ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟಕ್ಕೆ ಸ್ಟಾಪ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಅದೆಲ್ಲ ಹಾಕ್ಕೊಂಡು ತಿಂದ್ವಿ ಅಷ್ಟೇ. ಸಾಯಂಕಾಲ ಸಖತ್ತು ಮಳೆ ಇತ್ತು. ಸಂಡೇ ಅಂತೂ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಎಸ್ಪೆಷಲಿ ಗಾಳಿ ಅಂತೂ ಹೆಂಗಿತ್ತಂದರೆ ಅದಕ್ಕೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನಾರ್ಮಲ್ ಆಗಿಂತ ಗಾಳಿ ತುಂಬಾ ಬರ್ತಾಯಿದೆ. ಒಂದು 2 ನಿಮಿಷನೂ ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಹಂಗಿತ್ತು. ಎದೊಳು ದಿಹಾನ್, ಸ್ಕೂಲ್ಗೆ ಹೋಗಬೇಕು. ಗೆಟಪ್ ಅಣ್ಣನ ಎಬ್ರುಸು, ಅಣ್ಣನ ಸ್ಲೋಲಿ ಎಬ್ರುಸು, ಅಣ್ಣನ. ಹಾಂ, ಸ್ಕೂಲ್ ಇದೆ ಅಣ್ಣಗೆ. ಸ್ಲೋಲಿ ಎಬ್ರುಸು. ಅಣ್ಣ ಅಣ್ಣ. ದಿಹಾನ್ ಜೊತೆನೇ ನಾನು ಎಲ್ಲ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ, ಮಂಡೇ ಬೇರೆ ಅಲ್ವಾ, ವಾರ ಎಲ್ಲ ಮಾಡೋದೆಲ್ಲ ಇತ್ತು. ಬೇಗ ರೆಡಿ ಆಗಿಬಿಟ್ಟು ಬಂದು ನಕ್ಷಿತ್ಗೆ ಅವನಿಗೂ ರೆಡಿ ಮಾಡಿಸಿದ್ದೆ ಬೆಳಿಗ್ಗೆನೆ. ಅವನು ಕರ್ಕೊಂಡು ಹೋಗೋಣ ಸ್ಕೂಲ್ ಹತ್ರ ಅಂತ. ಇವಾಗ ಹೂವು ಎಲ್ಲ ಕಟ್ಟಿದ್ವಲ್ಲ ಹಿಂದಿನ ದಿವಸನೇ, ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ದೀಪನೂ ಹಚ್ಬಿಟ್ಟು ಇವಾಗ ಅವನದು ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಮನೇಲಿ ಪೂಜೆ ಎಲ್ಲ ಮಾಡಿಸಿ ಹೋಗೋಣ ಅಂತ ಬೇಗ ರೆಡಿ ಮಾಡ್ತಾಯಿದ್ದೆ. ಕೈ ಮುಗಿ.
ಹಿಂದಿನ ದಿವಸ ಮಳೆ ಬಂದಿದ್ದಕ್ಕಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನೇನು ಸ್ಕೂಲ್ ಹತ್ರ ರೀಚ್ ಆಗೋಷ್ಟು ದಿಹಾನು ಅಷ್ಟೇ ಎಕ್ಸೈಟ್ ಆಗಿದ್ದ ಅವನು ಸ್ಕೂಲ್ಗೆ ಹೋಗೋದಕ್ಕೆ. ಅವನೇನು ಹೋಗಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ. ರೆಡಿ ಆದ, ಅವನು ಆರಾಮಾಗಿ ಹೋದ. ವೆಲ್ಕಮಿಂಗ್ ಎಲ್ಲ ಚೆನ್ನಾಗಿತ್ತು, ಫೋಟೋ ಸೆಷನ್ನು ಅದೆಲ್ಲ ಸ್ಕೂಲಲ್ಲಿ. ಬೇರೆ ಮಕ್ಕಳು ಅಳೋದನ್ನ ನೋಡಿ ಅವನು ಸ್ವಲ್ಪ ಹೆದ್ರುಕೊತಾ ಇದ್ದ, ಅಷ್ಟೇ ಬಿಟ್ಟರೆ ನಾರ್ಮಲಾಗೇ ಇದ್ದ. ಮಕ್ಕಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಥರ ಬಬಲ್ಸ್ ಎಲ್ಲ ಮಾಡಿದರು. ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದ್ವಿ. ಮನೇಲಿ ಟಿಫನ್ನು ರವೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು ನಮ್ಮತ್ತೆ. ಟಿಫನ್ ಎಲ್ಲ ಮಾಡಿ ನಕ್ಷಿತ್ಗೂ ರವೆ ರೊಟ್ಟಿ ಮತ್ತು ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ, ಅವನು ಅದೇ ತಿಂತಾನೆ. ಇವಾಗ ಸರಿ 1 ಟೈಮ್ ತಿನ್ನಿಸ್ತಾ ಇದ್ದೀನಿ, ಇನ್ನೇನು ಸ್ಟಾಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಅವ್ನಿಗೆ ಇಷ್ಟ ಆಗಿಲ್ಲ ಅಂತಂದರೆ ಸ್ಟಾಪ್ ಮಾಡ್ತೀನಿ. ಇದಾದಮೇಲೆ ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ನೊಣ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಲೈಝಾಲ್ ಎಲ್ಲ ಹಾಕ್ಕೊಂಡು ಒಂದು ಸತಿ ಒರೆಸಿದಾಗ ಸ್ವಲ್ಪ ನೀಟ್ ಅನಿಸುತ್ತೆ. ಇಲ್ಲ ಅಂತಂದರೆ ನಮ್ಮ ಮನೇಲಿ ಮಾವಿನ ಹಣ್ಣು ಸೀಸನ್ ಅಂತಂದರೆ ಜಾಸ್ತಿ ಮ್ಯಾಂಗೋಸ್ ತಂದೇ ತರ್ತಾರೆ. ಹಾಗಾಗಿ ಜಾಸ್ತಿ ನೊಣ ಇರುತ್ತೆ ಅಂದ್ಬಿಟ್ಟು ನಾನು ಕಿಚನ್ನೆಲ್ಲ ಒಂದು 2-3 ಸತಿ ಆದರೂ ಈ ಲೈಝಾಲ್ ಹಾಕ್ಕೊಂಡು ಒರೆಸ್ತಾ ಇರ್ತೀನಿ. ಫಸ್ಟ್ ಡೇ ಸ್ಕೂಲ್ ಡ್ರಾಪ್ ಮಾಡಿ ಬಂದಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಎಲ್ಲ ಆಯಿತು. ಎಲ್ಲ ಮಾಡಿಬಿಟ್ಟು ಹೋಗಿದ್ರು, ಅಕ್ಕ ಬರ್ತಾರಲ್ಲ ಅವರು ಮಾಡಿಬಿಟ್ಟು ಹೋಗಿದ್ರು. ಇವಾಗ ನಂದು ಇವಾಗ ಅಡುಗೆ ಕೆಲಸ ಅವನ ಸ್ಕೂಲಿಂದ ಕರ್ಕೊಂಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋದರೆ ಇವಾಗ ಸ್ಕೂಲ್ ಟೈಮಿಂಗ್ಸು ಚೇಂಜ್ ಆಗಿದೆ. 1 hour ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವನು ಇವಾಗ ಮೌಂಟ್ 2 ಅಲ್ವಾ ಅವನು, ಅದಕ್ಕೇ ಇವಾಗ ನಕ್ಷಿತ್ ಒಬ್ಬನೇ ಆಟ ಆಡಬೇಕು. ಅವ್ರ ಅಣ್ಣನ ಸ್ಕೂಲ್ಗೆ ಬಿಟ್ಬಿಟ್ಟು ನಾವು ಬರಬೇಕಾದ್ರೆ ಅವನು ಅಣ್ಣನೂ ಕರಿ ಅಂತ ಒಂದಷ್ಟು ಹತ್ಕೊಂಡು ಬಂದ. ಇವಾಗ ಆಟ ಆಡ್ತಾ ಇದ್ದಾನೆ. ಫಸ್ಟ್ ಡೇ ಸ್ಕೂಲ್ ಅಂದರೆ ನನಗೆ ಒಂಥರ ಬೇಜಾರು ಅನಿಸ್ತಾ ಇದೆ, ಯಾಕಂದರೆ ದಿನ ಜೊತೆಗಿರ್ತಾ ಇದ್ದ, ಇಬ್ಬರು ಜೊತೆಗೆ ಆಟ ಆಡ್ಕೊಂಡಿರ್ತಾಯಿದ್ರು. ನನಗೇನು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕಳ್ಸೋಣ ಆ ಥರದ್ದೆಲ್ಲ ನನಗೇನು ಆ ಥರ ಫೀಲ್ ಅನಿಸ್ತಾ ಇರಲಿಲ್ಲ. ಸೊ ಒಂಥರ ಬೇಜಾರೇನೆ. ಏನು ಒಂದು 3 hours ಬರ್ತಾನೆ. ಅಷ್ಟೊತ್ತಿಗೆ ಇವಾಗ ಪಿಕ್ ಮಾಡೋದಕ್ಕೆ ಹೋಗ್ಬೇಕಲ್ಲ, ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ಟು ಇವನಿಗೂ ತಿನ್ನಿಸ್ಬಿಟ್ಟು ಹೋದರೆ ಮಲಗಿಸಿರ್ತಾನೆ ಮತ್ತೆ ಅಂತ. ಈ ಸತಿ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೋಬೇಕು ಈ ಇಯರ್ ಯಾವ ಥರ ಅಂತ. ಲಾಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಇವನು ಚಿಕ್ಕವನಿದ್ನಲ್ವಾ, ಇವನ್ನ ಮಲಗಿಸ್ಬಿಟ್ಟು ಹೋಗೋ ಟೈಮು, ತಿರ್ಗಾ ಇವನ್ನ ಮಲಗಿಸ್ಬಿಟ್ಟು ಹೋಗೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈ ಸತಿ ಅದೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡು ಇದನ್ನು ಸ್ವಲ್ಪ ಎಲೆ ಕೋಸಿದೆ, ಮಂಚೆ ಕಟ್ಟಿದ್ದ ನಕ್ಷಿತ್ ಫುಲ್ ಸೌಂಡು, ಇದೆರಡು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ಇವಾಗ ಎಲ್ಲನೂ ಇದನ್ನು ಸ್ವಲ್ಪ ಪಲ್ಯ ಜಾಸ್ತಿನೇ ಮಾಡೋಣ ಅಂದ್ಬಿಟ್ಟು, ಯಾಕಂದರೆ ಮೊಳಕೆ ಕಾಳು ಅದೆಲ್ಲ ಡೈಲಿ 1 ಸತಿ ಆದರೂ ತಿನ್ನಬೇಕು ಅಂದ್ಕೊತಾ ಇದ್ವಲ್ಲ, ಹಾಗಾಗಿ ಈ ಥರ ಬೇಳೆನೂ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ನಂಗೆ ಅಷ್ಟೊಂದು ಸ್ವಲ್ಪ ಐಡಿಯಾ ಬರಲಿಲ್ಲ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಮಾತಾಡಿಕೊಂಡು ಕಟ್ ಮಾಡಿಬಿಟ್ಟೆ. ಬಟ್ ಅಂದರೂ ಪಲ್ಯ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಬಸ್ಸಾರೂ ಅಷ್ಟೇ ಒಂಥರ ಟೇಸ್ಟಾಗಿ ಚೆನ್ನಾಗಿತ್ತು. ಖಾರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ, ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆ ಖಾಲಿ ಆಗೋಗ್ಬಿಟ್ಟಿತ್ತು, ಅದು ನೋಡ್ಕೊಳ್ಳಿಲ್ಲ. ಶಾಪಿಂಗ್ ಹೋಗ್ಬೇಕಾಗಿತ್ತು, ಅದಕ್ಕೆ ಮುಂಚೆನೇ ಇವಾಗ ಖಾಲಿ ಆಗಿರೋದ್ರಿಂದ ಇವಾಗ ಇನ್ಸ್ಟೆಂಟಾಗಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅರ್ಜೆಂಟಾಗಿ ಎಣ್ಣೆ ಮತ್ತು ಹಾಲುದೆಲ್ಲ ಬೇಕಾಗಿತ್ತು. ಅದಕ್ಕೆ ಆರ್ಡರ್ ಮಾಡಿ ಇನ್ಸ್ಟಾಮಾರ್ಟಲ್ಲಿ ಇವಾಗ ಅಡುಗೆ ಕೆಲಸ ಆಯಿತು. ನಕ್ಷಿತ್ಗೂ ಊಟ ಎಲ್ಲ ಮಾಡಿಸಿ ಅವನ್ನ ಬಿಟ್ಬಿಟ್ಟು ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಪಿಕ್ ಮಾಡೋದಕ್ಕಂತ. ಸ್ಕೂಲ್ ಹತ್ರ ಕರ್ಕೊಂಬರೋದಕ್ಕಂತ ಹೋದೆ. ಇವಾಗ ಟೈಮಿಂಗ್ಸ್ ಚೇಂಜ್ ಆಗಿದೆಯಲ್ವಾ, ಸ್ವಲ್ಪ ಬಿಸಿಲಿತ್ತು ಜಾಸ್ತಿನೇ. ಮತ್ತು ಮೌಂಟ್ 2, 3ಗೆ ಒಟ್ಟಿಗೆ ಬಿಡೋದ್ರಿಂದ ಜಾಸ್ತಿ ಜನ ಇದ್ದರು. ಮೌಂಟ್ 1ನಲ್ಲಿ ನಮಗೆ 12 ಗಂಟೆಗೆ ಬಿಟ್ಬಿಡ್ತಾಯಿದ್ರು. ಸೊ ಆವಾಗ ಕಮ್ಮಿ ಜನ ಅನಿಸ್ತಾ ಇದ್ರಲ್ಲ. ಆಮೇಲೆ ಅಲ್ಲಿಂದ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಬಸ್ಸಾರು ಮತ್ತು ಅನ್ನ ಎಲ್ಲ ತಿಂದು. ಹಾಗೆ ಇಮಿಡಿಯೇಟಾಗಿ ನಂದು ಫ್ರೆಂಡ್ ಬರ್ತಡೇ ಇತ್ತು, ಅವಳಿಗೆ ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡೋಣ, ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಮಿನಿಸೋಗೆ ಹೋಗಿದ್ದೆ. ನನಗೆ ಹತ್ರನೇ ಇರುತ್ತಲ್ಲ ಮಾಲ್, ಆಪೋಸಿಟಲ್ಲೇ ಹೋಗಿ ಮಿನಿಸೋದಲ್ಲಿ ಚಿಕ್ಕದಾಗಿ ಒಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ದಿಹಾನ್ ಡ್ಯಾನ್ಸ್ ಕ್ಲಾಸು ಅಷ್ಟೇ ಸ್ಟಾರ್ಟ್ ಆಗಿತ್ತು ಅವನಿಗೆ ನಿನ್ನೆಯಿಂದನೇ. ಸೊ ಅವ್ನಿಗೆ ಅದಕ್ಕೇ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.